ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ. ಯಾವ ರೀತಿ ಹಬ್ಬ ಮಾಡಿದ್ದೆ ಅಂತ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ನೋಡಿ, ಅದೇ ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆಲ್ಲ ತುಂಬಾ ಸ್ಪೆಷಲ್ ಇವತ್ತು. ಹಾಗಾಗಿ ನೋಡಿ, ನಾನು ಈ ಥರ ವೈಟ್ ಸೀರೆನ ತಂದು ಈ ಥರ ಡೆಕೋರೇಟ್ ಮಾಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಮಾಡಿ ಇಟ್ಟಿದ್ದೆ ನಾನು. ಮತ್ತು ಸೀರೆ ಕೂಡ ಪಿನ್ ಮಾಡಿ ಇಟ್ಟಿದ್ದೆ, ಅದೆಲ್ಲ ವೀಡಿಯೋ ಮಾಡಿರಲಿಲ್ಲ ನಾನು, ಹಾಗಾಗಿ ಈಗಲಾಗಲಿಲ್ಲ. ನೋಡಿ, ಈ ಥರ ಸೀರೆನ ನಾನು ಉಡಿಸ್ತಿದ್ದೀನಿ. ಆ ಕಡೆ ಈ ಕಡೆ ಕೂತಿದ್ದಂಗೆ ಲಕ್ಷ್ಮಿ ಕೂತಿರೋ ಹಾಗೆ ನಾನು ಸೀರೆನ ಉಡಿಸಿ ಕೂರಿಸಿದ್ದೀನಿ. ಈ ಥರ ನೋಡಿ ಡೆಕೋರೇಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು 6 ಗಂಟೆ ಒಳಗಡೆ 6 ಗಂಟೆಲೇ ನಾನು ಪೂಜೆ ಮಾಡಬೇಕು ಅಂತ ಬೆಳಗ್ಗೆನೇ ಎದ್ದು ಬೇಗ ಎಲ್ಲ ಅಲಂಕಾರ ಮಾಡಿ ಮತ್ತು ಪೂಜೆಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ಅದಾದ ನಂತರ ಮಡ್ಲಕ್ಕಿ ಎಲ್ಲ ಇಡಬೇಕು ಲಕ್ಷ್ಮಿಗೆ ಅಂದ್ಬಿಟ್ಟು ನೋಡಿ, ಈ ರೀತಿ ನಮ್ಮ ಮನೇಲಿ ಪೂಜೆ ಆಗಿದೆ. ಇದಾದಮೇಲೆ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ನಲ್ಲ, ಅದಕ್ಕೆ ಹಣ್ಣು ಎಲ್ಲ 5 ಥರ ಹಣ್ಣುಗಳು ಮತ್ತು 5 ಥರ ಸ್ವೀಟ್ಸ್, ಮನೇಲಿ ಚಕ್ಲಿ, ಕರ್ಜಿಕಾಯಿ ಅಂತ ಒಂದು ಸ್ವಲ್ಪ ಅಡುಗೆ ಐಟಮ್ಸ್ನ ಮಾಡಿದ್ದೆ. ಅದೆಲ್ಲ ಇಡೋಕ್ಕೆ ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೆ. ಈ ಸ್ಟೆಪ್ ಬಂದು ತುಂಬಾ ಸುಲಭ ಮಾಡಿದ್ದು ನಾನು. ಒಂದು ಹೊಲಿಗೆ ಮಿಷಿನ್ ಇಟ್ಟು ಅದ್ರ ಕೆಳಗಡೆ 2 ಬಾಕ್ಸ್ ಇಟ್ಟು ಅದ್ರ ಮೇಲೆ ಒಂದು ಹಲಗೆ ಇಟ್ಟು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದು ಸ್ಟೆಪ್ಪಲ್ಲಿ ಬಾಳೆಹಣ್ಣು, ಅರಿಶಿನ, ಕುಂಕುಮ ಎಲೆ, ಇನ್ನೊಂದು ಸ್ಟೆಪ್ಪಲ್ಲಿ ತಿಂಡಿಗಳನ್ನ ಇಟ್ಟಿದ್ದೀನಿ, ಮತ್ತೊಂದು ಸ್ಟೆಪ್ಪಲ್ಲಿ ಫ್ರೂಟ್ಸ್ಗಳನ್ನೆಲ್ಲ ಇಟ್ಟಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ವೈಟ್ ಬಟ್ಟೆ ಹಾಕಿದರೆ ಒಂಥರ ಲುಕ್ಕಾಗಿ ಕಾಣ್ತಿತ್ತು. ಮತ್ತು ಅದೆಲ್ಲ ಗಂಟೆ ಹಿಂದೆ ಬ್ಯಾಕ್ ಡೆಕೋರೇಷನ್ ಎಲ್ಲನೂ ನಾನು ಮಾರ್ಕೆಟಿಂದ ಫ್ಲವರ್ ತಂದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ವರ್ಷವೆಲ್ಲ ಆಗುತ್ತೆ. ಅದು ಯಾವ ಹಬ್ಬಕ್ಕೆ ತೋರಣ ಎಲ್ಲ ಹಾಕೋಬೇಕು ಅವಾಗೆಲ್ಲ ಹಾಕೋಬೋದು, ತೆಗೆದಿಟ್ಕೋಬೋದು. ಮತ್ತು ಈ ರೀತಿ ಆಗಿದೆ, ನೋಡ್ತಾ ಇರ್ಬೋದು ಆ ಥರ ಕಾಣ್ತಾ ಇದೆ ನಮ್ಮ ಲಕ್ಷ್ಮಿ ಅಂತ. ಮತ್ತು ಸಾಯಂಕಾಲ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡಬೇಕು ಮುತ್ತೈದೆಯರಿಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಒಂದು 10 ಮನೆಗೆ ಹೇಳ್ಬಿಟ್ಟು ಬಂದೆ, ಮತ್ತು ಬಂದು ಅರಿಶಿನ ಕುಂಕುಮ ತಗೊಂಡ್ರು. ಈ ಪೂಜೆಯಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಾಗಿನ ಕೊಡೋದೇ ಮೇನು. ಹಾಗಾಗಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡಲಿಕ್ಕೆ ಸಾಯಂಕಾಲ ಆಗಿತ್ತು. ಸಾಯಂಕಾಲ ಆದ ನಂತರ ನೋಡಿ, ಪೂಜೆ ಎಲ್ಲ ಆದಮೇಲೆ ನಾನು ನನ್ನ ಮಗ ಫೋಟೋ ತೊಗೊಂಡ್ವಿ. 1-2 ಫೋಟೋ ಇರಲಿ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಹೇಗಿತ್ತು ವಿಡಿಯೋ ಅಂತ ಕಾಮೆಂಟ್ ಮೂಲಕ ಕಮೆಂಟ್ ತಿಳಿಸಿ. ನನ್ನ ಮಗ ಪೂಜೆ ಮಾಡಿ ಸಾಯಂಕಾಲ ಆಶೀರ್ವಾದ ತಗೋತಾ ಇದ್ದಾನೆ. ನಿಮ್ಮ ಮನೆಗಳಲ್ಲೂ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ನನಗೆ ಹೇಳಿ. ಥ್ಯಾಂಕ್ ಯು. ಯಾರೆಲ್ಲ ವಿಡಿಯೋ ನೋಡಿದ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಚಿಕ್ಕ ಮನೆ ಇರೋದ್ರಿಂದ ಇಷ್ಟಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಥ್ಯಾಂಕ್ ಯು.